ಸಾಹಿತ್ಯ ಸಂಗಮ ಪಾಠ 2 ದೀಪಾವಳಿಯ ಮಹಿಮೆ. ಚಿನ್ನಾರಿ ರಾಜ್ಯದಲ್ಲಿ ಪ್ರತಾಪನೆಂಬ ರಾಜನಿದ್ದನು. ಸಂಪದ್ಭರಿತವಾದ ಆ ರಾಜ್ಯದಲ್ಲಿ ಜನರು ಸುಖ ಸಂತೋಷದಿಂದ ಜೀವಿಸುತ್ತಿದ್ದರು. ರಾಜ ದೊಡ್ಡ ಸೈನ್ಯ ಕಟ್ಟಿ ರಾಜ್ಯವನ್ನು ವಿಸ್ತರಿಸಿದ. ಆದರೆ ಅವನು ಹಠಮಾರಿಯಾದುದು ಜನರಿಗೆ ಚಿಂತೆಯಾಗಿತ್ತು. ಒಂದು ದಿನ ಕಾಶ್ಮೀರದಿಂದ ಕೇಸರಿ ಮಾರುವ ವ್ಯಾಪಾರಿಗಳು ಬಂದರು. ಶ್ರೀಮಂತನೆಂದು ತೋರಿಸಲು ಪ್ರತಾಪ ಆ ಬೆಲೆ ಬಾಳುವ ಕೇಸರಿಯನ್ನೆಲ್ಲ ಕೊಂಡುಕೊಂಡನು. ಆದರೆ ಅದನ್ನು ಗೊಬ್ಬರದ ಗುಂಡಿಗೆ ಸುರಿಸಿದಾಗ ಧನದೇವತೆ ಲಕ್ಷ್ಮೀದೇವಿಗೆ ಅಪಮಾನವಾಯಿತು. ಅವಳು ಪ್ರತಾಪನಿಗೆ ಬುದ್ಧಿ ಕಲಿಸಲು ಯೋಚಿಸಿದಳು. ಪ್ರತಾಪ ಜೂಜಿನ ಚಟಕ್ಕೆ ಬಿದ್ದು ತನ್ನೆಲ್ಲ ಸಂಪತ್ತನ್ನು, ರಾಜ್ಯವನ್ನು ತನ್ನ ಮಗ ಸೊಸೆಯೊಂದಿಗೆ ದೂರದ ರಾಜ್ಯಕ್ಕೆ ಬಂದು ನಗರದಾಚೆ ಗುಡಿಸಲು ಕಟ್ಟಿಕೊಂಡು ವಾಸಿಸತೊಡಗಿದನು. ಅವನು ಮತ್ತು ಅವನ ಮಗ ಕಟ್ಟಿಗೆ ಒಡೆಯುವುದು, ಬಂಡೆ ಸೀಳುವುದು, ಪೈರು ನಾಟಿ ಮಾಡುವುದು ಹೀಗೆ ಶ್ರಮಪಟ್ಟು ದುಡಿಯುತ್ತಿದ್ದರು. ಪ್ರತಾಪನ ಸೊಸೆ ಸುಮಂಗಳೆ ಜಾಣೆ. ಗಂಡ ಮತ್ತು ಮಾವನಿಗೆ ಧೈರ್ಯ ತುಂಬಿ ದಿನವೂ ಕೆಲಸದಿಂದ ಮನೆಗೆ ಬರುವಾಗ ಏನಾದರೂ ವಸ್ತುವನ್ನು ತರುವಂತೆ ಹೇಳಿದ್ದಳು. ಅದರಂತೆ ಅವರು ಕಲ್ಲು, ಇಟ್ಟಿಗೆ, ಕಟ್ಟಿಗೆ ಏನಾದರೊಂದು ವಸ್ತುವನ್ನು ತರುತ್ತಿದ್ದರು. ಒಂದು ದಿನ ಏನೂ ಸಿಗಲಿಲ್ಲವೆಂದು ಮರದ ಕೆಳಗೆ ಬಿದ್ದಿದ್ದ ಸತ್ತ ಹಾವನ್ನು ತಂದುಕೊಟ್ಟಾಗ ಸುಮಂಗಳೆ ತನ್ನ ಗುಡಿಸಲನ ಮೇಲೆ ಎಸೆದಳು.